ಯುದ್ಧ 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 ಗ್ಯಾಸ್ 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 ಬೇಕೇ ಬೇಕು ಗ್ಯಾಸ್ 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 ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಕು ಯುದ್ಧ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಯುದ್ಧ ಬೇಡವೇ ಬೇಡ ಗ್ಯಾಸ್ ಬೇಕು ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಕನ್ನಡ ಚಳವಳಿ ವಾಟಾಳ್ ನಾಗರಾಜ್ ಸಾಹೇಬ್ರ ಹೋರಾಟಕ್ಕೆ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡ ಗ್ಯಾಸ್ ಬೇಡವೇ ಬೇಡ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಕು ಬೇಕೇ ಬೇಕು ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಕು ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಡವೇ ಬೇಡ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಬೇಡವೇ ಬೇಡ ಒಂದು ರೀತಿ ಕರಿ ಛಾಯೆ ಮೂಡಿದೆ. ಎಲ್ಲೆಲ್ಲೂ ಭಯ ಭೀತಿಯ ವಾತಾವರಣ. ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದೇ ಅಲ್ಲ, ಭಾರತ ಒಂದೇ ಅಲ್ಲ, ಅಮೇರಿಕಾ, ಇರಾನ್, ಇಸ್ರೇಲ್ ಈ ಮೂರು ಅವಿವೇಕದ ಚಿಂತನೆಯಿಂದ, ಅದರಲ್ಲೂ ಅಮೇರಿಕಾದ ನೀತಿ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಟ್ರಂಪ್ ಒಂದು ದೇಶದ ಮಹಾನ್ ನಾಯಕನಾಗಿ ಇಡೀ ಪ್ರಪಂಚದ ಚಿಂತನೆಯನ್ನು ಮಾಡಬೇಕಾಗಿತ್ತು. ಹಿಂದೆ ಕೆನಡಿ ನೋಡಿದ್ದೀವಿ, ಇತ್ತೀಚೆಗೆ ಒಬಾಮಾ ನೋಡಿದ್ದೀವಿ, ಬೈಡನ್ ನೋಡಿದ್ದೀವಿ. ಏನಿದು? ಇದೊಂಥರ ಅವಿವೇಕ, ಹುಚ್ಚುತನ. ನಷ್ಟ ಆಗಿರೋದೆಷ್ಟು? ಇಸ್ರೇಲ್ ನಷ್ಟ ಆಗಿರೋದೆಷ್ಟು? ಇರಾನ್ ನಷ್ಟ ಆಗಿರೋದೆಷ್ಟು? ಅಮೇರಿಕಾ ನಷ್ಟ ಆಗಿರೋದೆಷ್ಟು? ಸತ್ತಿರೋರೆಷ್ಟು? ಮಾನವ ಕುಲಕ್ಕೆ ಇವರಿಗೆ ಗೌರವ ಇಲ್ಲ. ಸಾವಿರಾರು ಜನ ನಿರಪರಾಧಿಗಳು, ಆ ದೇಶದವರು ಹೊರದೇಶದವರು ಎಲ್ಲ ಸತ್ತಿದ್ದಾರೆ. ಇವತ್ತು ಈ ಮೂರು ದೇಶಗಳು ಮತ್ತೆ ಹಳೆಯ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಶತಮಾನ ಬೇಕು. ಇಸ್ರೇಲ್ ಲೂಟಿಯಾಗಿದೆ, ಇರಾನ್ ಲೂಟಿಯಾಗಿದೆ, ಅಮೇರಿಕಾ ಲೂಟಿಯಾಗಿದೆ. ಇದ್ರ ಜೊತೆಗೆ ಇಡೀ ಸುತ್ತಮುತ್ತ ಇರುವ ಪ್ರಪಂಚದ ಎಲ್ಲ ದೇಶಗಳು ಈ ಮೂರು ಜನರ ಯುದ್ಧದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಿದ್ದಾರೆ. ವಿಮಾನ ಹಾರಾಟ ನಿಂತಿದೆ, ವಿಮಾನಗಳ ರೇಟ್ ಜಾಸ್ತಿ ಆಗಿದೆ, ಬೇರೆ ಬೇರೆ ಹೋಟ್ಲ್ಗಳಿಗೆ ಬಾಂಬ್ಗಳು ಬಿದ್ದಿವೆ, ಜನಸಾಮಾನ್ಯರು ಸತ್ತಿದ್ದಾರೆ, ಬಂಧು ಬಳಗ ಕಣ್ಣೀರಿಡ್ತಾ ಇದ್ದಾರೆ. ಏನಿದು? ಹುಡುಗಾಟ ಆಡಬಾರ್ದು. ಆ ಕಾಲಕ್ಕೆ ಹೋಯ್ತದು. ಹಿಟ್ಲರ್ ಕಾಲಕ್ಕೆ ಸಾಕು, ಒಳ್ಳೇದಲ್ಲ. ಹಿಟ್ಲರ್ ಕಾಲದಲ್ಲಿ, ಮಸೋಲಿ ಕಾಲದಲ್ಲಿ, ಸ್ಟಾಲಿನ್ ಕಾಲದಲ್ಲಿ ನಡೆದಿರುವ ರಷ್ಯಾ, ಜರ್ಮನ್ ಆ ವಾರ್ಗಳು ನೋಡಿದ್ರೆ ಮತ್ತೆ ಇವರು ವಾರ್ ಮಾಡಬಾರ್ದಾಗಿತ್ತು. ಅವಿವೇಕ ಪರಮಾವಧಿ ಈ ವಾರ್ ಮಾಡೋದ್ರಿಂದ
ಇದಕ್ಕೆ ಮೂಲಭೂತವಾಗಿ ಅಮೇರಿಕನೇ ನೇರ ಹೊಣೆ. ಅಮೇರಿಕದವರ ಪಾಳ್ಯಗಾರಿಕೆ, ಅಮೇರಿಕದವರ ದಬ್ಬಾಳಿಕೆ ಇದು ಬಂದಿದೆ. ನಾನು ಅದಕ್ಕಾಗಿ ಇವತ್ತು ನಮ್ಮ ದೇಶ ಒಂದು ರೀತಿ ಬಹಳ ಬುದ್ಧಿವಂತಿಯಿಂದ ಹೋಗ್ತಾ ಇದ್ರೂ ನಮಗೆ ಎಣ್ಣೆ ಇಲ್ಲ, ಗ್ಯಾಸ್ ಇಲ್ಲ, ನಮ್ಮದು ಸಾಮಾನುಗಳು ಹೊರಗಡೆ ಹೋಗ್ತಾ ಇಲ್ಲ, ಅಲ್ಲಿಂದ ಹೊರಗಡೆ ಬರ್ತಾ ಇಲ್ಲ. ನಿಮ್ಗೆ ಹೇಳೋದಾದ್ರೆ ಇದೇ ಪರಿಸ್ಥಿತಿ ಇನ್ನು 15 ದಿವಸ ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಯಾರೇ ಇರ್ಬೋದು, ಕಣ್ಣೀರು ಕಣ್ಣೀರು ಕಣ್ಣೀರು. ಯುದ್ಧ ನಿಲ್ಬೇಕು, ಯುದ್ಧ ನಿಲ್ಬೇಕು, ಕಣ್ಣೀರು ನಿಲ್ಬೇಕು. ಈ ದೃಷ್ಟಿಯಿಂದ ನಾವು ಇನ್ನೂ 15 ದಿವಸದೊಳಗಾಗಿ ಯುದ್ಧ ನಿಲ್ಲದೇ ಇದ್ರೆ ಕನ್ನಡ ಚಳವಳಿ ಪಕ್ಷ ಎಲ್ಲರ ಜೊತೆಗೂಡಿ ಯುದ್ಧ ನಿಲ್ಬೇಕು, ಗ್ಯಾಸ್ ಕೊಡಬೇಕು, ಯುದ್ಧ ನಿಲ್ಬೇಕು, ಗ್ಯಾಸ್ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಪೂರ್ಣ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ. ಹೋಟ್ಲುಗಳ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲ ಇದೆ. ಹೋಟ್ಲ್ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ನಾವಿದ್ದೇವೆ, ಹೆದರಬೇಡಿ, ಧೈರ್ಯವಾಗಿರಿ, ಹೆದರಬೇಡಿ. ಹೋಟ್ಲುಗಳಿಗೆ ನಾವು ಭದ್ರವಾಗಿ ನಿಲ್ತೇವೆ. ಇದಿನ್ನೂ ಅಪಾಯ ಇದೆ. ಆ ದೃಷ್ಟಿಯಿಂದ ಯುದ್ಧ ನಿಲ್ಲಬೇಕು. ಇದಕ್ಕಾಗಿ ಕನ್ನಡ ಚಳವಳಿ ಪಕ್ಷ ಮುಂದಿನ ದಿನಗಳಲ್ಲಿ ಎಲ್ಲ ಒಕ್ಕೂಟ ಎಲ್ಲರನ್ನು ಕರೆದು ಸಭೆ ನಡೆಸಿ ಇಡೀ ಕರ್ನಾಟಕದಲ್ಲಿ ದೇಶಕ್ಕೆ ಸಂದೇಶವನ್ನು ಕೊಡ್ತೀವಿ. ಯುದ್ಧ ಬೇಡ ಅಂತೇಳಿ ನಾವು ಕರ್ನಾಟಕ ಬಂದ್ ಮಾಡ್ತೇವೆ.